ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಅನ್ನೋದು ನಿಲ್ತಾ ಇಲ್ಲ, ಮತ್ತೊಂದ್ ಕಡೆ ನಮ್ಮ ರಾಜ್ಯದಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಚಾಲಕರು ಪರಿತಪಿಸ್ತಾ ಇದ್ದಾರೆ, ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಆದರೆ ನಮ್ಮ ಸಚಿವರು ಹೇಳ್ತಾ ಇರೋದು ಬೇರೆ. ಚಾಲಕರು ಸುಮ್ಮನೆ ಆತಂಕ ಪಡ್ತಾ ಇದ್ದಾರೆ, ಏನು ಸಮಸ್ಯೆ ಆಗಿಲ್ಲ ಅಂತ. ಬಾಗಲಕೋಟೆಯಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಖಾಸಗಿ ಕಂಪನಿಗಳ ಬಳಿ LPG ಖರೀದಿಸ್ತಾ ಇರೋರಿಗೆ ಮಾತ್ರ ಸಮಸ್ಯೆ ಅನ್ನೋದನ್ನ ಹೇಳ್ತಿದ್ದಾರೆ. ಆತಂಕ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ನಮ್ಮ ಹತ್ರ 3000 ಸಿಲಿಂಡರ್ ತಗೊಳ್ತಿದ್ದಾರೆ ದಿನ. ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಯಾರು ಈ ಗೌರ್ಮೆಂಟ್ ಕಂಪ್ನಿಗಳು ಬಿಟ್ಟು ಪ್ರೈವೇಟ್ ಕಂಪ್ನಿ ಹತ್ರ ಹೋಗ್ತಾ ಇದ್ರು, ಪ್ರೈವೇಟ್ ಕಂಪ್ನಿಯವರು ರೇಟ್ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿ ಬರ್ತಾ ಇದೆ. ಅದು ಆತಂಕ ಆಗಿರೋದು, ಅರ್ಥ ಮಾಡ್ಕೊಳ್ಳಿ ನೀವು. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತೀನಿ, ಪ್ರೈವೇಟ್ ಕಂಪ್ನಿಯವರು ಕೂಡ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಏನು ರೇಟ್ ಕೊಡ್ತದೆ ಅದಕ್ಕೆ ಕೊಡಬೇಕು. ಮತ್ತು ಕೇಂದ್ರದ ಮಂತ್ರಿಗಳು ಕೂಡ ನಾನು ಮಾತಾಡಿದ್ದೀನಿ ಮತ್ತು ಲೆಟ್ರ್ ಬರೆದಿದ್ದೀನಿ. ಏನು ಖಾಸಗಿ ಕಂಪ್ನಿಗಳಿವೆ ಅವು ಕೂಡ ಇದೇ ರೀತಿ ಮಾಡಬೇಕು. ಸರ್ಕಾರ ಯಾವ ರೀತಿ ಕೊಡ್ತದೆ ಅದೇ ರೇಟಿಗೆ ಕೊಡಬೇಕು. ಆತಂಕನೂ ಮಾಡಕೂಡ್ದು, ಹೆಚ್ಚು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಇಲ್ಲ ಅವ್ರಿಗೆ ಮಾಡಿದ್ದೀವಿ, ನಾನು ಮಾತಾಡ್ತೀನಿ. ಅದನ್ನು ಕಮ್ಮಿ ಮಾಡಬೇಕು ಅಂತ ಸರ್ಕಾರ ಕೇಳಿದೆ. ಸುಮ್ಮನೆ ಆತಂಕ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.